ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಕೆಲಸವರಿಂದ ಜ್ಯೂಸ್ ಮಾಡಿಸಿಕೊಡಲು ಆಗುತ್ತಾ ಬಾಲನ್? ಆದರೆ ನನ್ನ ಕೈಯಾರೆ ಜ್ಯೂಸ್ ಮಾಡಿ ನಾನೇ ಸ್ವತಃ ತಂದುಕೊಡೋದ್ರಲ್ಲಿ ನನಗೆ ತೃಪ್ತಿ ಇದೆ ಅಂತ ಶರ್ಮಿಳಾ ಜ್ಯೂಸನ್ನ ತಂದುಕೊಟ್ಲು. ನಿನಗೆ ನನ್ನ ಮೇಲೆ ಎಷ್ಟು ಅಭಿಮಾನ ಇದೆಯೋ ನನಗೆ ಗೊತ್ತು ಶರ್ಮಿಳಾ ಅಂತ ಬಾಲನ್ ಜ್ಯೂಸ್ ಕುಡಿದ. ನಾವು ಸಾಯಂಕಾಲ ಮನೆಗೆ ಹೋಗ್ತಾ ಇದ್ದೇವೆ. ಆ ಅರುಂಧತಿಯ ಆತ್ಮ ಆ ಮನೆಯಲ್ಲಿ ಇದೆಯಾ ಅಥವಾ ಇಲ್ವೋ ಅಂತ ತಿಳಿಯುತ್ತೆ ಅಲ್ವಾ ಬಾಲನ್ ಅಂತ ಕೇಳಿದ್ಲು ಶರ್ಮಿಳಾ. ಬಾಲನ್ ಸೋಫಾದಲ್ಲಿ ಕುಳಿತಿದ್ರೆ ಅವನ ಪಕ್ಕದಲ್ಲೇ ಕುಳಿತ ಶರ್ಮಿಳಾ ಅವಳು ಪ್ರಾಣ ಇರುವ ಮನುಷ್ಯಳಲ್ಲ ಅಲ್ವಾ, ಮನೆಗೆ ಹೋದ ತಕ್ಷಣ ತಿಳಿಯಲು ಅದು ಹೇಗೆ ಸಾಧ್ಯ ಅಂದ ಬಾಲನ್ ಅಂತ ಕೇಳಿದ್ಲು. ಅದಕ್ಕೆ ಬಾಲನ್, ಶರ್ಮಿಳಾ ಇಂತಹ ವಿಷಯಗಳಲ್ಲಿ ಅವಸರ ಪಡದೆ ನಿಧಾನವಾಗಿ ತಿಳ್ಕೊಳ್ಬೇಕು. ಅವಸರಪಟ್ಟರೆ ಏನು ತಿಳಿಯೋದಿಲ್ಲ ಅಂದನು. ನೀವು ಆ ಅರುಂಧತಿ ಬಂದಿರಬಹುದು ಅಂತ ಹೇಳಿದಾಗಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿ ತಿಳಿಯದ ಭಯ ಶುರುವಾಗಿದೆ ಅಂದ್ಲು ಶರ್ಮಿಳಾ. ನಿನ್ನ ಪಕ್ಕದಲ್ಲಿ ಈ ಬಾಲನ್ ಸ್ವಾಮಿ ಇರುವಾಗ ನಿನಗೆ ಯಾಕೆ ಭಯ ಶರ್ಮಿಳಾ ಅಂದನು ಅವನು. ನೀವು ಇದ್ದೀರಿ ಅನ್ನುವ ಧೈರ್ಯದಿಂದಾನೇ ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೇನೆ ಅಂತ ಶರ್ಮಿಳಾ ಹೇಳಿದ್ಲು. ಶರ್ಮಿಳಾ, ನಾನು ಈಗಾಗಲೇ ನಿನಗೆ ಹೇಳಿದ್ದೀನಿ, ಅದು ಕೇವಲ ಅನುಮಾನ ಮಾತ್ರ ಅಂತ. ನಿಜವಾಗಿಯೂ ಅರುಂಧತಿಯೇ ಬಂದು ಹೊಡೆದ್ಲಾ ಇಲ್ವಾ ಅನ್ನೋದು ನಮಗೆ ಇನ್ನೂ ತಿಳಿದಿಲ್ಲ ಅಲ್ವಾ. ನಿಮ್ಮ ಮನೆಗೆ ಹೋದ ನಂತರ ಕೆಲವು ಪೂಜೆಗಳನ್ನು ಮಾಡಿ ತಿಳ್ಕೊತೀನಿ. ನೀನು ಯಾವುದಕ್ಕೂ ಹೆದರಬೇಡ ಅಂದನು ಬಾಲನ್. ನೀವು ಪಕ್ಕದಲ್ಲೇ ಇದ್ದೀರಲ್ಲ, ನಾನು ಧೈರ್ಯವಾಗಿಯೇ ಇರ್ತೀನಿ ಬಾಲನ್. ಆದರೆ ಪ್ರತಾಪ್ ವರ್ಮ ಮಾತ್ರ ನಂಬ್ತಾ ಇಲ್ಲ ಅಂತ ಶರ್ಮಿಳಾ ಹೇಳಿದ್ಲು. ಆ ಪ್ರತಾಪ್ ವರ್ಮನಿಗೆ ಅಷ್ಟು ಏಟು ಬಿದ್ದಿದ್ರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಅವನ ಮಾತುಗಳನ್ನು ನೀನು ಅಷ್ಟಾಗಿ ತಲೆ ಕೆಡಿಸ್ಕೋಬೇಡ ಅಂತ ಅವಳ ಕೈ ಮೇಲೆ ಕೈ ಹಾಕಿ ಧೈರ್ಯವಾಗಿ ಇರು ಅಂದನು ಬಾಲನ್. ಶರ್ಮಿಳಾ ಎದ್ದು ನಿಂತು, ಸರಿ ಬಾಲನ್, ನೀನು ವಿಶ್ರಾಂತಿ ತೆಗೆದುಕೋ, ನಾನು ಅಡುಗೆ ಏನು ಮಾಡಬೇಕು ಅಂತ ಅವರ ಹತ್ರ ಇದು ಮಾಡಿಸ್ತೀನಿ ಅಂದ್ಲು. ನನಗೆ ಈಗ ವಿಶ್ರಾಂತಿಯ ಅಗತ್ಯ ಏನಿಲ್ಲ ಶರ್ಮಿಳಾ, ನೀನು ಬಂದು ಹೀಗೆ ಕುಳಿತು ಹರಟೆ ಹೊಡೆದರೆ ಸಾಕು ಅಂದನು ಬಾಲನ್. ಎಷ್ಟೋ ವರ್ಷಗಳ ನಂತರ ನಾವು ಭೇಟಿಯಾಗಿದ್ದೀವಿ. ನಿನಗೆ ಇಷ್ಟವಾದ ಅಡುಗೆ ಮಾಡಿಸಿ ಬಡಿಸಿದ್ರೆ ನನಗೂ ಸಂತೋಷ. ಕೆಲವು ದಿನಗಳು ಇಲ್ಲಿಯೇ ಇರ್ತೀಯ ಅಲ್ವಾ ಬಾಲನ್, ಆಮೇಲೆ ನಿಧಾನವಾಗಿ ಮಾತನಾಡ್ಕೊಳ್ಳೋಣ ಅಂದ್ಲು ಶರ್ಮಿಳಾ. ಸರಿ, ನಿನ್ನಿಷ್ಟ ಅಂದನು ಬಾಲನ್. ಶರ್ಮಿಳಾ ಹೊರಗಡೆ ಬಂದು, ಇವನ್ ಪ್ರೀತಿಯನ್ನು ತಡೆಯಲು ನನ್ನ ಕೈಯಿಂದ ಆಗ್ತಿಲ್ಲ, ನಾನಿಲ್ಲಿ ಏನು ಮಾಡ್ತಾ ಇದ್ದೇನೋ ಅಂತ ಅಲ್ಲಿ ಆ ಪ್ರತಾಪ್ ವರ್ಮ ಒದ್ದಾಡ್ತಿರ್ತಾನೆ ಅಂದ್ಕೊಳ್ತಾ ಅವನ ಬಳಿ ಹೊರಟಳು. ನಂತರ ಶರ್ಮಿಳಾ ಅಂದ್ಕೊಂಡಂತೆಯೇ ಪ್ರತಾಪ್ ವರ್ಮ ತೀವ್ರವಾಗಿ ಯೋಚಿಸ್ತಾ ಇದ್ದ. ಶರ್ಮಿಳಾ ಅವನ ಬಳಿ ಬಂದು, ನನ್ನ ಬಗ್ಗೆ ಗಾಢವಾಗಿ ಯೋಚಿಸ್ತಿದೀಯ ಅನಿಸುತ್ತೆ, ಏನು ಪ್ರತಾಪ್ ವರ್ಮ ಅಂದ್ಲು. ಅವನು ನಿನ್ನನ್ನು ಬೇಗನೆ ಬಿಟ್ಕೊಳ್ಸಿದನಲ್ಲ ಅಂತ ವ್ಯಂಗ್ಯವಾಗಿ ಅಂದನು ಪ್ರತಾಪ್ ವರ್ಮ. ನೀನು ಸ್ವಲ್ಪ ಶಾಂತವಾಗಿ ಇದ್ದರೆ ನಿನಗೆ ಬಿದ್ದ ಏಟುಗಳು ವಾಸಿಯಾಗಿ ಮತ್ತೆ ಮೊದಲಿನಂತೆ ಹುಡುಗಿಯರ ಜೊತೆ ಕಾಲ ಕಳಿಬಹುದು. ಹಾಗೆಯೇ ಅಂದು ನಿನ್ನನ್ನು ಹೊಡೆದವರು ಯಾರು ಅನ್ನೋದು ಕೂಡ ತಿಳಿಯುತ್ತೆ. ಸುಮ್ಮನೆ ಹಠ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಇನ್ನು ಆ ಬಾಲನ್ ವಿಷಯಕ್ಕೆ ಬಂದರೆ ಅವನು ನನ್ನನ್ನು ಇಷ್ಟಪಟ್ಟಿದ್ದಾನೆ, ಹಾಗಾಗಿ ನನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ನಾವು ಸ್ವಲ್ಪ ನೋಡ್ದಂತೆ ನಡೆಸಿದರೆ ಸಾಕು ಪ್ರತಾಪ್ ಅಂದ್ಲು ಶರ್ಮಿಳಾ. ಅಂದರೆ ಏನು, ಆ ಬಾಲನ್ ನಿನಗೆ ಏನು ಮಾಡ್ತಾಯಿದ್ರು ನಾನು ನೋಡ್ದಂತೆ ಸುಮ್ಮನಿರಬೇಕು ಅಷ್ಟೇ ತಾನೇ ಅಂತ ಕೋಪದಿಂದ ಕೇಳಿದನು ಪ್ರತಾಪ್ ವರ್ಮ. ಮೊದಲು ಈ ಕೋಪ ಕಡಿಮೆ ಮಾಡ್ಕೋ ಪ್ರತಾಪ್. ಮನೆಗೆ ಹೋದ ನಂತರ ಆರಿನವರ ಮುಂದೆ ನೀನು ಹೀಗೆ ಕಿರ್ಚಾಡಿದರೆ ನಾವು ಸಿಕ್ಕಿ ಬೀಳ್ತೀವಿ ಅಂದ್ಲು. ಈ ವಿಷಯದ ಬಗ್ಗೆ ನೀನು ನನಗೆ ಹೇಳ್ಕೊಡ್ಬೇಕಾಗೇನಿಲ್ಲ. ನೀನು ಅವನಿಂದ ಅಂದರೆ ಬಾಲನಿಂದ ದೂರ ಇದ್ದರೆ ಸಾಕು, ಯಾರಿಗೂ ಯಾವ ಅನುಮಾನವೂ ಬರೋದಿಲ್ಲ ಅಂದನು ಪ್ರತಾಪ್ ವರ್ಮ. ಹಾಗಂತ ಇದ್ದಂತೆಯೇ ಕೋಪಗೊಂಡ ಅವಳು ಅಲ್ಲಿಂದ ಹೊರಬಂದ್ಲು ಶರ್ಮಿಳಾ. ಇತ್ತ ಮನೋಜ್ ಫೋನ್ ಮಾಡಿ ಏನು ಮಾತಾಡಬೇಕು, ನಿಜವಾಗ್ಲೂ ಅವಳು ನನಗೆ ಕಾಲ್ ಮಾಡಿರ್ತಾಳೆ ಅಂತ ಯೋಚಿಸ್ತಾ, ಹೀಗೆ ಯೋಚಿಸುವ ಮೊದಲು ಫೋನ್ ಮಾಡಿದರೆ ತಿಳಿಯುತ್ತೆ ಅಲ್ವಾ ಅಂದ್ಕೊಂಡು ಮನೋಜೇ ಶಿವಾನಿ ನಂಬರ್ಗೆ ಕಾಲ್ ಮಾಡ್ದ. ಅಲ್ಲಿ ರಿಂಗ್ ಆಗ್ತಾ ಇರುವ ಶಬ್ದ ಕೇಳಿಸ್ತಾ ಇದೆ. ಆದರೆ ಅವಳು ಫೋನ್ ಎತ್ತಿದ್ರೆ ಏನಂತ ಮಾತಾಡಲಿ ಅಂತ ಅವಳಿಗೆ ಸ್ವಲ್ಪ ನರ್ವಸ್ ಅನ್ನಿಸ್ತು. ಶಿವಾನಿ ಕೈಯಲ್ಲಿದ್ದ ಫೋನ್ ರಿಂಗ್ ಆಗ್ತಾ ಇದ್ದಂತೆಯೇ ಅವಳು ಎದ್ದು ನೋಡಿದ್ಲು. ಅದು ಮನೋಜ್ ನಂಬರ್ ಅಂತ ತಿಳಿದು ಆತಂಕ ಶುರುವಾಯಿತು ಶಿವಾನಿಗೆ.
ಫೋನ್ ಎತ್ತಿ ಏನಂತ ಮಾತಾಡಲಿ ಅಂತ ಈ ಕಡೆ ಇವಳು ಕೂಡ ಹಾಗೆ ಅಂದ್ಕೊಂಡ್ಳು. ಹಾಗೆ ಯೋಚಿಸ್ತಾ ಅವಳು ಫೋನ್ ರಿಸೀವ್ ಮಾಡಬೇಕು ಅನ್ನೋದನ್ನೇ ಮರ್ತೇ ಬಿಟ್ಳು. ಫೋನ್ ಎಷ್ಟೊತ್ತು ರಿಂಗ್ ಆದರೂ ಕೂಡ ಶಿವಾನಿ ಎತ್ತದೇ ಇದ್ದಾಗ ಕಾಲ್ ಕಟ್ಟಾಯಿತು. ಅವಳು ಏನಾದರೂ ಕೆಲಸದಲ್ಲಿದ್ದು ಫೋನ್ ತೆಗಿತಾ ಇಲ್ವೇನೋ, ಸ್ವಲ್ಪ ಸಮಯ ಬಿಟ್ಟು ಅವಳೇ ಮಾಡ್ತಾಳೆ ಬಿಡು ಅಂತ ಫೋನ್ನ ಪಕ್ಕಕ್ಕಿಟ್ಟು ವರ್ಕ್ ಮಾಡೋಣ ಅಂದರೆ ಕೆಲಸದ ಮೇಲೆ ಮನಸ್ಸೇ ಹೋಗ್ತಿಲ್ಲ ಮನೋಜ್ಗೆ. ಅವನ ಕಣ್ಗಳೆಲ್ಲ ಫೋನ್ ಮೇಲೇ ಇವೆ. ಫೋನ್ ನಿಂತು ಹೋದ ತಕ್ಷಣ ಶಿವಾನಿ, ಅಯ್ಯೋ ಫೋನೇ ಎತ್ತಲಿಲ್ವಲ್ಲ, ಕಟ್ ಆಗೋಯ್ತು, ಈಗ ಅವ್ರು ಏನು ಅಂದ್ಕೊಳ್ತಾರೋ ಏನೋ ಅಂತ ಫೋನ್ ನೋಡ್ತಾ ನಾನೇ ವಾಪಸ್ ಕಾಲ್ ಮಾಡಲಾ ಅಂತ ಫೋನ್ ಮೇಲೆ ಕೈ ಇಟ್ಲು. ಆಗ ಮತ್ತೆ ಫೋನ್ ರಿಂಗ್ ಆಯಿತು. ಮನೋಜ್ ಇರ್ಬೋದು ಅಂತ ಸಂತೋಷದಿಂದ ನೋಡಿದ್ಲು. ಆದರೆ ಅಲ್ಲಿ ರಮೇಶ್ ಅಂತ ಇತ್ತು. ಅಷ್ಟೊತ್ತಿನವರೆಗೂ ಖುಷಿಯಾಗಿದ್ದ ಶಿವಾನಿ ಆ ನಂಬರ್ನ ನೋಡಿದ ತಕ್ಷಣ ಭಯಗೊಂಡು ಫೋನ್ ಅಟೆಂಡ್ ಮಾಡಲೇ ಇಲ್ಲ. ಇವನು ಖಂಡಿತ ಮತ್ತೆ ಮಾಡೇ ಮಾಡ್ತಾನೆ, ಇವರ ಜೊತೆ ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡಬಹುದು ಅಂತ ಫೋನ್ನ ಸ್ವಿಚ್ ಆಫ್ ಮಾಡಿದ್ಲು ಶಿವಾನಿ. ಇತ್ತ ರಮೇಶ್ ಮಾಡಿ ಬೇಸತ್ತು ಶರ್ಮಿಳಾಗೆ ಕಾಲ್ ಮಾಡ್ದ. ಶರ್ಮಿಳಾ ಫೋನ್ನ ಎತ್ತಿ, ಏನು ರಮೇಶ್ ಹೇಳು ಅಂದ್ಲು. ಏನು ಹೇಳೋದು ಮೇಡಮ್, ನಿಮ್ಮ ಮಗಳಿಗೆ ಫೋನ್ ಮಾಡ್ತಾಯಿದ್ರೆ ಮಾತನಾಡದೆ ಫೋನ್ನ ಸ್ವಿಚ್ ಆಫ್ ಮಾಡಿದ್ದಾಳೆ ಅಂತನೂ ರಮೇಶ್. ಈಗ ಅವಳ ಹತ್ರ ನಿನಗೇನು ಕೆಲಸ, ನಿನಗೆ ಬಿದ್ದ ಏಟ್ಗಳು ಕಡಿಮೆ ಆದ್ವಾ ಇಲ್ವಾ ಅಂತ ಕೇಳಿದ್ಲು. ಅವುಗಳ ಬಗ್ಗೆಯೇ ಅವಳನ್ನು ಕೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್. ನಿಜವಾಗ್ಲೂ ನನ್ನನ್ನು ಹೊಡೆದವರಿಗೂ ನಿಮ್ಮ ಮಗಳಿಗೂ ಏನು ಸಂಬಂಧ ಅಂತ ತಿಳಿಬೇಕು ಅಂತಾನೆ ಕಾಲ್ ಮಾಡಿದರೆ ಫೋನ್ ಎತ್ತದೆ ಸ್ವಿಚ್ ಆಫ್ ಮಾಡಿದ್ದಾಳೆ ಅಂತ ಕೋಪದಿಂದ ಹೇಳ್ದ ರಮೇಶ್. ಮತ್ತು ಹೋಟೆಲ್ಗೆ ಕರ್ಕೊಂಡು ಹೋಗಿ ನೀನು ಮಾಡಿ ಹೊಟ್ಟು ಕೆಲಸ ಅಂಥದ್ದು ಅಲ್ವಾ, ಆ ಮಟ್ಟಿಗೆ ಕೋಪ ಇರುತ್ತೆ. ಈಗ ಮನೆಯಲ್ಲಿ ಯಾರೂ ಇಲ್ಲ, ನೀನು ಮನೆಗೆ ಹೋಗಿ ಅವಳನ್ನೇ ಕೇಳು ಅಂದ್ಲು. ಹೌದಾ, ನೀವು ಮನೆಯಲ್ಲಿ ಇಲ್ವೇ, ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದನು ರಮೇಶ್. ಅದೆಲ್ಲ ನಿನಗೆ ಯಾಕೆ, ನೀನು ಬೇಕಾದ ಕೆಲಸದ ಬಗ್ಗೆ ನೋಡು ಅಂದ್ಲು. ಸರಿ ಮೇಡಮ್, ನಾನು ಈಗಲೇ ಮನೆಗೆ ಹೋಗ್ತೀನಿ ಅಂತ ಫೋನ್ ಇಟ್ಟನು ರಮೇಶ್. ಶಿವಾನಿ ಫೋನ್ ಆಫ್ ಮಾಡಿ, ಈ ಲೋಫರ್ ಈಗಲೇ ಫೋನ್ ಮಾಡಬೇಕಾ, ಅವನು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂದರೆ ನಾನು ಬೇಕಂತಾನೆ ಸ್ವಿಚ್ ಆಫ್ ಮಾಡಿದ್ದೇನೆ ಅಂದ್ಕೊಳ್ತಾರೆ. ಈಗ ಏನು ಮಾಡೋದು ದೇವ್ರೆ ಅಂತ ಫೋನ್ ಆನ್ ಮಾಡಬೇಕೋ ಅಥವಾ ಬೇಡವೋ ಅಂತ ಯೋಚಿಸ್ತಾ ಇದ್ಲು ಶಿವಾನಿ. ಇತ್ತ ಮನೋಜ್ ಒಂದು 1/4 ಗಂಟೆ ಕಾದು ನೋಡಿ ಶಿವಾನಿ ಕಡೆಯಿಂದ ಕಾಲ್ ಬರದೇ ಇದ್ದಾಗ ಏನಾಯಿತು ಇನ್ನೂ ಮಾಡಲಿಲ್ವಲ್ಲ ಅಂತ ಫೋನ್ ನೋಡ್ತಾ ಇದ್ರೆ ವೇದಾಂತ್ ಬಂದು ಏನೋ ಮಾತಾಡಿದ್ದೀಯಾ ಅಂತ ಕೇಳಿದನು. ಇಲ್ಲ ಎನ್ನುವಂತೆ ಮುಖ ಮಾಡಿದನು. ಯಾಕೆ, ಏನಾಯಿತು ಮನೋಜ್ ಅಂತ ವೇದಾಂತ್ ಅವನ ಎದುರು ಕುಳಿತ. ಏನೋ ಹಂಗೆ ಗೊತ್ತಾಗ್ತಿಲ್ವೋ, ನಾನು ಕಾಲ್ ಮಾಡಿ 1/4 ಗಂಟೆ ಮೇಲಾಯಿತು, ಆದರೆ ಇದುವರೆಗೂ ಅವಳು ಮಾಡೇ ಇಲ್ಲ. ಅವಳು ಮಾಡದೇ ಇದ್ದರೆ ಮತ್ತೆ ನೀನೇ ಮಾಡಬಹುದು ತಾನೇ, ಅಷ್ಟು ಕೂಡ ನಿನಗೆ ತಿಳಿಯೋದಿಲ್ವಾ ಅಂದನು ವೇದಾಂತ್. ಗೊತ್ತಿದೆ ಕಣೋ, ಆದರೆ ಪದೇ ಪದೇ ಕಾಲ್ ಮಾಡಿದರೆ ಏನಾದರೂ ಅಂದ್ಕೊಳ್ತಾಳೆ ಏನೋ ಅಂತ ಮಾಡಲಿಲ್ಲ ಅಷ್ಟೇ. ಸರಿ ಇರಲಿ, ಆರ್ಯನ್ ಏನು ಮಾಡ್ತಿದ್ದಾನೆ? ಅಯ್ಯೋ ನಿನಗೆ ಹೇಳೋದೇ ಮರ್ತೋದೆ ಕಣೋ ಮನೋಜ್, ಆರ್ಯನವರ ತಂದೆಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅಂತ ಹೇಳ್ದ ವೇದಾಂತ್. ಅಯ್ಯೋ ಏನು ಹೇಳ್ತಿದೆಯೋ, ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆಯಾ, ಈಗ ಹೇಗಿದ್ದಾರೆ? ಈಗ ಪರವಾಗಿಲ್ವಂತೆ ಕಣೋ, ಸಾಯಂಕಾಲ ಮನೆಗೆ ಕರ್ಕೊಂಡು ಬರ್ತಾರಂತೆ, ನಾವು ಮನೆಗೆ ಹೋಗಿ ನೋಡ್ಕೊಂಡು ಬರೋಣವಾ ಅಂದನು. ಹಾಂ ವೇದಾಂತ್, ಹಾಗೆ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಶಿವಾನಿಗೆ ಕಾಲ್ ಮಾಡಲು ಪ್ರಯತ್ನಿಸಿದನು ಮನೋಜ್. ನಂತರ ಈ ಕಡೆ ಫೋನು ಸ್ವಿಚ್ ಆಫ್ ಅಂತ ಬರ್ತಿತ್ತು. ವೇದಾಂತ್, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೋ ಅಂದನು. ಅದು ಯಾಕೆ, ಈಗಷ್ಟೇ ಚೆನ್ನಾಗಿ ಮಾತನಾಡಿದ್ಲಲ್ಲ, ಈಗ ಯಾಕೆ ಫೋನ್ನ ಸ್ವಿಚ್ ಆಫ್ ಮಾಡಿದ್ದಾಳೆ? ನನ್ನ ಜೊತೆ ಮಾತನಾಡೋದು ಇಷ್ಟ ಇಲ್ಲದೆ ಆಫ್ ಮಾಡಿದ್ದಾಳೇನೋ ಕಣೋ ಅಂತ ಯೋಚಿಸ್ತಾ ಇದ್ದನು ಮನೋಜ್. ಏನೋ ಮನೋಜ್, ಅಷ್ಟೊಂದು ಯೋಚಿಸ್ತಿದೀಯಾ? ನನಗೆ ಕಾಲ್ ಮಾಡಬೇಕಿದ್ದವಳು ನಿನಗೆ ಮಾಡಿ ನಿನ್ನ ಜೊತೆ ಚೆನ್ನಾಗಿಯೇ ಮಾತಾಡಿದ್ದಾಳೆ, ಮತ್ತು ನನ್ನ ಜೊತೆ ಯಾಕೆ ಮಾತಾಡ್ತಿಲ್ಲ ವೇದಾಂತ್ ಅಂದನು. ನಿನ್ನ ಜೊತೆ ಯಾಕೆ ಮಾತಾಡಲಿಲ್ಲ ಅಂದರೆ ನೀನು ಅವಳಿಗೆ ಸಮಥಿಂಗ್ ಸ್ಪೆಷಲ್ ವ್ಯಕ್ತಿ ಆಗಿರಬಹುದು ಅಲ್ವಾ, ಅದಕ್ಕೆ ಮಾತಾಡಿರದೇ ಇರ್ಬೋದು ಅಷ್ಟೇ ಅಂದ. ಸಮಥಿಂಗ್ ಅಂದರೆ ಏನು ಕಣೋ, ನಿನ್ನ ಹಾಳು ಹರಟೆ ಅಂತ ಬೈದನು ಮನೋಜ್. ಅದು ಕೂಡ ತಿಳಿಯೋದಿಲ್ವಾ ನಿನಗೆ? ನಿನ್ನ ಮೇಲೆ ಅವಳಿಗೆ ಏನಾದರೂ ಪ್ರೀತಿಯಂತಹ ಭಾವನೆ ಶುರುವಾಗಿರಬಹುದು ಅನ್ನೋ ಅನುಮಾನ ಕಣೋ ನನಗೆ ಅಂದನು ವೇದಾಂತ್. ಅವಳಿಗೆ ಮದುವೆ ನಿಶ್ಚಯ ಆಗಿರೋದು
ನಿಮಗೆ ತಿಳಿದಿದ್ದ ವಿಷಯ ತಾನೇ, ಇನ್ನು ನನ್ನ ಮೇಲೆ ಪ್ರೀತಿ ಎಲ್ಲಿಂದ ಬರುತ್ತೋ ಅಂದನು ಮನೋಜ್. ನಿನ್ನ ಮೇಲೆ ಯಾವುದೋ ಉದ್ದೇಶ ಇಲ್ಲದೇ ಇದ್ದರೆ ನನ್ನ ಜೊತೆ ಮಾತನಾಡ್ದವಳು ನಿನ್ನ ಜೊತೆ ಮಾತನಾಡದೆ ಯಾಕೆ ಹಾಗೆ ಇರ್ತಿದ್ಲು? ಅದು ಅರ್ಥ ಆಗ್ದೇ ತಾನೇ ನಿನ್ನನ್ನು ನಾನು ಕೇಳಿದ್ದು. ನನಗಂತೂ ಅರ್ಥ ಆಗಿದೆ, ಆದರೆ ನಿನಗೆ ಹೇಳಿದರೆ ನೀನು ನಂಬ್ತಾ ಇಲ್ಲ ಅಷ್ಟೇ ಅಂದ ವೇದಾಂತ್. ಸರಿ, ನನ್ನ ಪಾಡನ್ನು ನಾನು ನೋಡ್ಕೊಳ್ತೀನಿ, ಹೋಗಿ ನಿನ್ನ ಕೆಲಸ ನೋಡು ಸಾಕು ಅಂದನು ಮನೋಜ್ ವೇದಾಂತ್ನಿಗೆ. ಸರಿಪ್ಪ, ನಿನ್ನಿಷ್ಟ ಕಣೋ, ನಿನಗೇನೋ ಸಹಾಯ ಮಾಡೋಣ ಅಂತ ನಾನು ಹೇಳ್ತಾ ಇದ್ರೆ ನೀನು ಕೇಳ್ತಿಲ್ಲ, ನೀನೇ ಏನಾದರೂ ಮಾಡ್ಕೊ ಹೋಗು. ಮತ್ತೆ ವೇದಾಂತ್ ಅಂದ್ಕೊಂಡು ನನ್ನ ಹತ್ರ ಬಂದಿಯೋ ಮಗನೇ, ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ವೇದಾಂತ್ ಅಲ್ಲಿಂದ ಹೊರಟು ಹೋದ. ಅವಳು ಯಾಕೆ ಕಾಲ್ ಮಾಡಲಿಲ್ಲ ಅಂತ ನಾನು ಯೋಚಿಸ್ತಾ ಇದ್ದರೆ ಇವನೊಬ್ಬ ಇಲ್ಲಿ ಅಂದ್ಕೊಳ್ತಾ ಮನೋಜ್ ಮತ್ತೆ ಕಾಲ್ ಮಾಡ್ದ. ಆದರೆ ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಾನೆ ಬಂತು. ಏನಾಯಿತು ಅವಳಿಗೆ? ನಾನೇ ಮಾಡ್ತೇನೆ ಅಂತ ಫೋನ್ ಇಟ್ಟಿದ್ದಾಳ ಅಥವಾ ಬೇರೆ ಯಾವುದಾದ್ರೂ ಕಾರಣದಿಂದ ಫೋನ್ ಆಫ್ ಮಾಡಿದಾಳ ಅಂತ ಯೋಚಿಸ್ತಾ ಇದ್ದರೆ ಕೆಲಸದ ಮೇಲೆ ಲಕ್ಷ್ಯವೇ ಇರಲಿಲ್ಲ. ಶಿವಾನಿ ಆಲೋಚನೆಗಳೇ ಅವನ ಮನಸ್ಸಿನಲ್ಲಿ ಸುಳಿತಾ ಇದ್ವು. ಇತ್ತ ಶಿವಾನಿಗೂ ಅಷ್ಟೇ ಅವನ ಆಲೋಚನೆಗಳಿಂದ ಹುಚ್ಚು ಹಿಡಿಯುವಂತಾಗಿತ್ತು. ಎದ್ದು ಹೊರಗಡೆ ಬಂದಳು. ಕೆಲಸದವರು ಏನೋ ಗಡಿಬಿಡಿಯಲ್ಲಿ ಇರೋದನ್ನು ನೋಡಿ, ಯಾಕೆ ಎಲ್ಲರೂ ಇಷ್ಟು ಆತುರದಲ್ಲಿದ್ದೀರಿ ಅಂತ ಕೇಳಿದ್ಲು ಶಿವಾನಿ. ಅದು ಅಮ್ಮ, ಇಂದು ಸಾಯಂಕಾಲ ನಮ್ಮ ಮನೆಗೆ ಕೇರಳದಿಂದ ಒಬ್ಬರು ಸ್ವಾಮೀಜಿ ಬರ್ತಿದ್ದಾರಂತೆ. ಅಮ್ಮನವರೇ ಕೊಠಡಿಗಳನ್ನು ಶುಚಿಗೊಳಿಸಲು ಹಾಗೆ ನೀಟಾಗಿ ಇಡಲು ಹೇಳಿದ್ದಾರೆ ಅಂತ ಹೇಳಿ ಅವರು ಹೊರಟು ಹೋದರು. ಸ್ವಾಮೀಜಿನ? ಅವರು ಯಾರಪ್ಪ? ಈ ಪ್ರತಾಪ್ ವರ್ಮ ಏಟ್ ತಿಂದು ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಈಕೆ ಸ್ವಾಮೀಜಿಯನ್ನು ಮನೆಗೆ ಯಾಕೆ ಕರೆಸ್ತಿದ್ದಾಳೆ? ಏನು ಮಾಡೋದಕ್ಕೂ ಏನು. ಅಣ್ಣನಿಗೆ ನಿಜ ಹೇಳೋಣ ಅಂತಂದರೆ ಎಲ್ಲಿ ಅಣ್ಣನನ್ನು ಕೊಂದುಬಿಡ್ತಾರೋ ಅನ್ನೋ ಭಯ ನನಗೆ. ಅಣ್ಣನಿಗೆ ನಿಜ ತಿಳಿದ ತಕ್ಷಣ ಆವೇಶದಿಂದ ಅವರ ಮೇಲೆ ಖಂಡಿತ ಹೋಗ್ತಾನೆ. ಹಾಗೆ ಹೋದ ಅಣ್ಣನನ್ನು ಅವರು ಬದುಕಲು ಬಿಡ್ತಾರಾ? ನಿಜ ಹೇಳಿ ಅಣ್ಣನನ್ನು ಕಳ್ಕೊಳ್ಳುವ ಬದಲು ಸತ್ಯ ಹೇಳದೆ ಅಣ್ಣನನ್ನು ಬದುಕುವಂತೆ ಮಾಡುವುದೇ ಮೇಲು ಅಂದ್ಕೊಂಡ ಶಿವಾನಿ ಹೊರಗಡೆ ಬಂದು ನಿಂತಳು. ಇತ್ತ ವೈಶಾಲಿ ಕುಳಿತು ಫೋನ್ ಹಿಡಿದು ಅದನ್ನೇ ನೋಡ್ತಾ ಇದ್ರೆ, ಜ್ಯೋತಿ ನೋಡಿ, ವೈಶಾಲಿ ಗಂಟೆಯಿಂದ ಅದನ್ನೇ ಹಿಡಿದು ನೋಡ್ತಿದ್ಯಾ? ಏನಾಯಿತು ನಿನಗೆ? ಆರ್ಯನ್ ಯಾವುದೋ ಕೆಲಸದಲ್ಲಿ ಇರಬಹುದು ಅಲ್ವಾ? ಅದಕ್ಕೆ ನೀನು ಕಾಲ್ ಕಟ್ ಮಾಡಿರಬಹುದು. ಅದಕ್ಕೆ ನೀನು ಹೀಗೆ ಕುಳಿತು ಯೋಚಿಸೋದು ಅಗತ್ಯನಾ ಅಂತ ಕೇಳಿದ್ಲು. ಎಷ್ಟೇ ಕೆಲಸ ಇದ್ದರೂ ಜ್ಯೋತಿ, ನಾನು ಎಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಅಂತ ಅವನಿಗೆ ತಿಳಿದಿದ್ರೂ ಕೂಡ ನಾನು ಫೋನ್ ಕಟ್ ಮಾಡಿದ್ದಾನೆ ಅಂದರೆ ನನಗೆ ಏನಾದರೂ ಅವನಿಗೆ ಚಿಂತೆ ಇಲ್ಲ ಅಂತ ತಾನೇ ಅರ್ಥ ಅಂದ್ಲು. ಅಯ್ಯೋ, ನೀನು ಅತಿಯಾಗಿ ಯೋಚಿಸ್ಬೇಡ. ಪಾಪ ಅವನಿಗೋಸ್ಕರ, ಅವನು ನಿನಗೋಸ್ಕರ ಬೆಳಗ್ಗೆ ಸಾಯಂಕಾಲ ಬಂದು ಸಮಯ ಕಳೀತಿದ್ದಾನೆ ಅಲ್ವಾ? ಇನ್ನೇನೇ ಮಾಡಬೇಕು ನಿನಗೆ ಅಂದ್ಲು ಜ್ಯೋತಿ. ಅದೇ ಕಣೆ, ನನ್ನನ್ನು ಮದುವೆಯಾಗಿದ್ದರೆ ಹೀಗೆ ಬಿಟ್ಟು ಹೋಗ್ಬಿಡ್ತಿದ್ನ ಹೇಳು? ವೈಶಾಲಿ ನಡೆದ ವಿಷಯಗಳ ಬಗ್ಗೆ ಈಗ ಯಾಕೆ ಯೋಚಿಸ್ತೀಯಾ? ನಿನ್ನ ಕೈಯಾರೆ ತಪ್ಪು ಮಾಡಿಕೊಂಡು ಆರಿನಿಂದ ದೂರ ಆಗಿ ಈಗ ಅವನು ನಿನ್ನ ಹತ್ರ ಇರಲ್ಲ ಅಂತ ಸಂಕಟ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಅಂದ್ಲು ಜ್ಯೋತಿ. ಆ ತಪ್ಪನ್ನೇ ಈಗ ಸರಿಪಡಿಸ್ಕೊಳ್ಳೋಣ ಅನ್ನೋದು ನನ್ನ ಪ್ರಯತ್ನ ಜ್ಯೋತಿ. ನೀನು ಮಾಡಿದ್ದು ಸರಿಪಡಿಸಲಾಗದಂತಹ ತಪ್ಪು ಕಣೆ. ಈಗ ಆರಿನ ಜೀವನ ಬೇರೆಯವ್ರ ಜೊತೆ ಬೆಸೆದ್ಕೊಂಡು ಬಿಟ್ಟಿದೆ. ಈಗ ಮಾಡುವುದಕ್ಕೆ ನಿನ್ನ ಕೈಯಲ್ಲಿ ಏನೂ ಇಲ್ಲ ವೈಶಾಲಿ. ಹುಚ್ಚು ಆಲೋಚನೆಗೆ ಬಿಟ್ಟು ಪ್ರಶಾಂತವಾಗಿ ಮಲಗು ಅಂದ್ಲು ಜ್ಯೋತಿ. ನನ್ನ ಕೈಯಲ್ಲಿ ಯಾಕೆ ಇಲ್ಲ ಜ್ಯೋತಿ? ಖಂಡಿತ ಇದೆ. ಏನೇ ನೀನು ಮಾತಾಡ್ತಾ ಇರೋದು? ನಿನ್ನ ಕೈಯಲ್ಲಿ ಏನಿದೆ ವೈಶು? ಪ್ರೀತಿ ಎಂಬ ಅಸ್ತ್ರ. ಅದರ ಮೂಲಕ ಆರ್ಯ ನನ್ನ ಜೊತೆ ಇರುವಂತೆ ಮಾಡಿಕೊಳ್ಬೇಕು ಅಂದ್ಲು. ನಾನು ಬದುಕಿರುವ ಎಲ್ಲ ದಿನಗಳು ಆರ್ಯನ್ ನನ್ನ ಪಕ್ಕದಲ್ಲೇ ಇರಬೇಕು. ವೈಶಾಲಿ, ವೈಶು, ನಿನಗೆ ಈ ಕಾಯಿಲೆ ಇರೋದ್ರಿಂದ ಎಷ್ಟು ದಿನ ಬದುಕ್ತೀಯೋ ನಿನಗೆ ತಿಳಿಯೋದು. ಹೀಗಿರುವಾಗ ಈ ಕೊನೆಯ ದಿನಗಳಲ್ಲಿ ಪ್ರಶಾಂತವಾಗಿ ಇರದೆ ಇದೆಲ್ಲ ಯಾಕೆ ವೈಶು ಅಂದ್ಲು ಜ್ಯೋತಿ. ನಾನು ಪ್ರಶಾಂತವಾಗಿ ಇರೋದು ಕೇವಲ ಆರ್ಯನ ಹತ್ರ ಮಾತ್ರ. ಆರ್ಯ ನನ್ನ ಬಳಿ ಇದ್ದರೆ ಸಾಕು. ನನಗೆ ಯಾವ ಮದ್ದು ಮಾಟಗಳು ಕೂಡ ಬೇಡ. ಅವನ ಮಡಿಲಲ್ಲೇ ಮಲಗಿ ಪ್ರಶಾಂತವಾಗಿ ಕಣ್ಮುಚ್ತೀನಿ ಕಣೆ. ಹಾಗನ್ಬೇಡ ವೈಶು. ನಿನಗಿರುವ ಈ ಟ್ಯೂಮರ್ ಗುಣವಾದರೆ ಸಾಕು ಅಂತ ಆರ್ಯ ಮತ್ತು ನಾನು ಅಂದ್ಕೊಳ್ತಾ ಇದ್ದರೆ ನೀನೇನು ಸಾವಿನ ಬಗ್ಗೆ ಮಾತಾಡ್ತಿದೆಯಲ್ಲ ವೈಶು. ನಿಜ ನಿಜ ಯಾವಾಗಲೂ ಕಹಿಯಾಗೇ ಇರುತ್ತೆ ಕಣೆ ಜ್ಯೋತಿ. ಆದರೆ ಸಹಿಸ್ಕೊಳ್ಳೇಬೇಕು ಅಲ್ವಾ?
ನಾನು ಫೋನ್ ಮಾಡಿದರೂ ಆರ್ಯ ಕಾಲ್ನ ರಿಸೀವ್ ಮಾಡಿಲ್ಲ, ಮತ್ತೆ ವಾಪಸ್ ಮಾಡಿಲ್ಲ ಅಂದರೆ ಅಷ್ಟೊಂದು ಬ್ಯುಸಿ ಇದ್ದಾನಾ ಅಂತ ಫೋನ್ ಆನ್ ಮಾಡಿ ನೋಡಿದ್ಲು. ಆರ್ಯನ್ ವಾಟ್ಸಪ್ನಲ್ಲಿ ಆನ್ಲೈನ್ನಲ್ಲಿ ಇರುವಂತೆ ತೋರಿಸ್ತಾ ಇತ್ತು. ಅದನ್ನು ನೋಡಿದ ತಕ್ಷಣ ನಾನು ಫೋನ್ ಮಾಡಿದರೆ ಕನಿಷ್ಠ ಏನಾಯಿತು ಅಂತ ಕೇಳಲು ನೀನು ಕಾಲ್ ಮಾಡಿಲ್ಲ. ನನ್ನ ಮೇಲೆ ಅನುಕಂಪದಿಂದ ತಾನೇ ನೀನು ನನ್ನ ಹತ್ರ ಬರ್ತಾ ಇದೀಯಾ ಅಂತ ನನಗೆ ಗೊತ್ತು. ಆ ಅನುಕಂಪದಿಂದಾನೇ ನಿನಗೆ ನನ್ನ ಮೇಲೆ ಪ್ರೀತಿಯಾಗಿ ಬದಲಾಗಬೇಕು. ಹಾಗೆ ಬದಲಾದ್ರೇ ಸಾಕು, ನೀನು ನಾನು ಫೋನ್ ಮಾಡಿ ಕರೆಯದಿದ್ರೂ ಕೂಡ ನೀನೇ ಬಂದು ಹೋಗ್ತೀಯ ಅಂತ ಅಂದ್ಕೊಂಡು, ಏನಪ್ಪ ಇಷ್ಟು ಬ್ಯುಸಿನಾ, ನನಗೆ ಕಾಲ್ ಬ್ಯಾಕ್ ಕೂಡ ಮಾಡಿಲ್ಲ ಅಂತ ಮೆಸೇಜ್ ಹಾಕಿದ್ಲು. ಆದರೆ ಆರ್ಯನ್ ವಾಟ್ಸಪ್ ಕಾಲ್ ಮಾತನಾಡ್ತಾ ವೈಶಾಲಿ ಹಾಕಿದ ಮೆಸೇಜ್ ನೋಡಿರಲಿಲ್ಲ. ಫೋನ್ ಸಂಭಾಷಣೆ ಮುಗಿಸಿ ಬೇಗ ಮನೆಗೆ ಹೋಗಬೇಕು ಅಂತ ಆಫೀಸ್ ಕೆಲಸ ಮುಗಿಸ್ತಾ ಇದ್ದನು ಆರ್ಯನ್ ಎಷ್ಟೊತ್ತಾದರೂ ಮೆಸೇಜ್ ನೋಡಿದ್ದಕ್ಕೆ ವೈಶುಗೆ ಅವನ ಮೇಲೆ ವಿಪರೀತ ಕೋಪ ಬಂತು. ಇತ್ತ ಪ್ರತಾಪ್ ಅವ್ರ ಮನೆಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಜಾಹ್ನವಿಗೇನೋ ಗೊತ್ತು. ಅದೇ ಏನೋ ಆತಂಕದಿಂದ ಇದ್ಲು. ಅವಳು ಅವನಿಗೆ ಕರೆ ಮಾಡಿ, ಬೇಗ ಬಾರೆ, ನಿನ್ನ ಜೊತೆ ಅವನಿಗೆ ಕರೆ ಮಾಡಿ ನಿನ್ನ ಜೊತೆ ಮಾತಾಡಬೇಕು, ಕೆಲಸ ಇದೆ, ಬೇಗ ಬಾರೆ ಅಂತ ಕಾಲ್ ಮಾಡಿದ್ಲು ಜಾಹ್ನವಿ. ಅಮ್ಮ, ನಾನು ಬರಲ್ವೇ, ನಾನು ಬಂದರೆ ನಿಮ್ಮ ಯಜಮಾನರು ನನಗೆ ಕೆಲಸ ಕೊಡಿಸೋದಿಲ್ವಂತೆ, ನಾನು ಬರಲ್ಲ ಅಂದ್ಲು ಅವನಿ. ಅವರು ಇಲ್ಲೇ ಆಫೀಸ್ಗೆ ಹೋಗಿದ್ದಾರೆ, ಏನೂ ಆಗಲ್ಲ, ಬಾ, ನಿನ್ನ ಜೊತೆ ಮಾತಾಡಬೇಕು, ಬೇಗ ಬಾರೆ ಅಂದ್ಲು. ನೀನು ಇಷ್ಟೊಂದು ಕೇಳ್ಕೊಳ್ತಿದ್ರೆ ನನಗೆ ಬರಬೇಕು ಅನ್ನಿಸ್ತಿದೆಯೇ, ಆದರೆ ಅಷ್ಟಕ್ಕೂ ಏನು ಮಾತಾಡಬೇಕು ನೀನು ಮೊದಲು ಇಲ್ಲಿ ಬಾ, ಆಮೇಲೆ ಹೇಳ್ತೀನಿ ಅಂತ ಕಿರ್ಚಿದ್ಲು ಕೋಪದಲ್ಲಿ. ಅಯ್ಯೋ ಕಿರ್ಚಬೇಡ ಜಾನು, ಬರ್ತಾ ಇದ್ದೇನೆ, ಒಂದು 1/4 ಗಂಟೆಯಲ್ಲಿ ನಿನ್ನ ಮುಂದೆ ಇರ್ತೀನಿ ಆಯಿತಾ ಅಂತ ಫೋನ್ ಇಟ್ಲು. ಇತ್ತ ಶರ್ಮಿಳಾ ಊಟ ಎಲ್ಲ ಸಿದ್ಧವಾದ ಮೇಲೆ ಬಾಲನನ್ನು ಊಟಕ್ಕೆ ಕರೆಯಲು ಹೋಗಿ ಬಾಗಿಲನ್ನು ತಟ್ಟಿದ್ಲು. ಶರ್ಮಿಳಾ, ನೀನು ಬಾಗಿಲು ತಟ್ಟಿ ಬರಬೇಕಾ, ಬಾ ಅಂತ ಬಾಲನ್ ಅವಳನ್ನು ಒಳಗಡೆ ಕರೆದ. ಶರ್ಮಿಳಾ ಬಾಗಿಲು ತೆಗೆದುಕೊಂಡು ಒಳಗಡೆ ಬರೋ ಅಷ್ಟರಲ್ಲಿ ಬಾಲನ್ ಬೆಡ್ ಮೇಲೆ ಶರ್ಟ್ ಇಲ್ಲದೆ ಮಲಗಿದ್ದ. ಅವನ ಜೊತೆ ಬಂದಿದ್ದ 2 ಮಹಿಳಾ ಶಿಷ್ಯರು ಒಬ್ಬರು ಕಾಲು ಒತ್ತಾ ಇದ್ದರೆ ಇನ್ನೊಬ್ಬರು ಮೈಕೈನ ಮಸಾಜ್ ಮಾಡ್ತಿದ್ರು. ಶರ್ಮಿಳಾ ಆಶ್ಚರ್ಯದಿಂದ ನೋಡ್ತಾ ಇದ್ರೆ, ಏನು ಶರ್ಮಿಳಾ ಹಾಗೆ ನೋಡ್ತಾ ಇದ್ದೀಯಾ ಅಂತ ಅವರಿಗೆ ಹೋಗುವಂತೆ ಸನ್ನೆ ಮಾಡಿದನು ಬಾಲನ್. ಅವರಿಬ್ಬರು ಅಲ್ಲಿಂದ ಹೊರಟು ಹೋದರು. ಆಗ ಬಾಲನ್ ಎದ್ದು ಕುಳಿತು, ನಾನು ಅಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದೀನಿ ಅಲ್ವಾ, ಮೈಯೆಲ್ಲ ಸ್ವಲ್ಪ ನೋವಿತ್ತು, ಅದಕ್ಕೆ ಮಸಾಜ್ ಮಾಡಲು ಹೇಳಿದೆ ಅಷ್ಟೇ ಶರ್ಮಿಳಾ, ನೀನು ಊಹಿಸ್ಕೊಳ್ಳುವಂತೆ ಬೇರೆ ಏನೂ ಇಲ್ಲ ಅಂದನು ಬಾಲನ್ ಸ್ವಾಮಿ. ಈ ಕಥೆ ಮುಂದುವರಿಯೋದು. ಈ ಕಥೆಯ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.